ನಾವಿವತ್ತು ದಾವಣಗೆರೆಯ PB ರಸ್ತೆಯಲ್ಲಿ ಇರ್ತಕ್ಕಂಥ PB ರೋಡಲ್ಲಿ ಇದ್ದೀವಿ. ಇಲ್ಲಿ ವಿಶೇಷವಾಗಿ ಇವತ್ತು ಏನು ದಾವಣಗೆರೆ ಹಬ್ಬದ ಪ್ರಯುಕ್ತ ವ್ಯಾಪಾರಿಗಳು ರೋಡಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಈ ವರ್ಷದ ಒಂದು ಮಳೆ ಬೆಳೆ ಚೆನ್ನಾಗಿರೋ ಪರ್ಪಸ್ ಅಲ್ಲಿ ಹೂವು ಸಾಕಷ್ಟು ಮಾರ್ಕೆಟ್ಗೆ ಬಂದಿದೆ. ಸೊ ಆದ್ರೆ ಏನ್ ಮಾಡ್ತೀಯ, ರೇಟ್ ಸ್ವಲ್ಪ ಕಮ್ಮಿ ಇದೆ ಅಂತ ಕೂಡ ಇಲ್ಲಿ ವ್ಯಾಪಾರಸ್ಥರು ಹೇಳ್ತಾರೆ. ತಾವು ಗಮನಿಸ್ತಾ ಇದ್ರ ಬಹುಶಃ ಈ ಮಾರ್ಕೆಟ್ಗೆ ಸಾಕಷ್ಟು ಅಂದ್ರೆ ಕಚ್ಚಿಕಡ್ಡಿ ಆಗಿರ್ಬೋದು, ಹೂವುಗಳಾಗಿರ್ಬೋದು, ಹೀಗೆ ಬಾಳೆ ಕಂಬಗಳಾಗಿರ್ಬೋದು, ಮಾವಿನ ಎಲೆ ಆಗಿರ್ಬೋದು, ಎಲ್ಲಾ ತರದ ಹೂಗಳು ಕೂಡ ಸಾಕಷ್ಟು ಬಂದಿದೆ. ಈ ವರ್ಷ ಹಬ್ಬ ತುಂಬಾ ವಿಭಿನ್ನವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಏನು ಮಳೆ ಸಾಕಷ್ಟು ಆಗಿರೋ ಪರ್ಪಸ್ ಇಂದ ಈ ವರ್ಷ ಏನು ಎಲ್ಲಾ ತರದ ಬೆಳೆಗಳು ಕೂಡ ಸಂಪೂರ್ಣವಾಗಿ ರೈತರಿಗೆ ದೊರಕಿದೆ ಅಂತ ಹೇಳ್ಬೋದು. ಈಗ ಆ ವ್ಯಾಪಾರಸ್ಥರು ಏನೆಲ್ಲ ಹೇಳ್ತಾರೆ ಸೊ ಕೇಳೋಣ. ವ್ಯಾಪಾರಸ್ಥರು ನನ್ನ ಜೊತೆ ಇದ್ದಾರೆ, ಹಿರಿಯರು. ಸೊ ಅವ್ರನ್ನ ಮಾತಾಡ್ಸೋಣ. ಸೊ ಈ ವರ್ಷದ ಒಂದು ವ್ಯಾಪಾರ ಹೇಗಿದೆ, ಈ ಒಂದು ದೀಪಾವಳಿ ಹಬ್ಬದ ಒಂದು ಸೆಲೆಬ್ರೇಷನ್ ಜೊತೆಗೆ ಈ ಹೂವು ವ್ಯಾಪಾರದ ರೇಟ್ ಹೇಗೆ ನಡೀತಾ ಅಂತ ಕೇಳೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಶಿವಕುಮಾರ್ ಅಂತ. ಇದು ಹಳ್ಳಿಯಿಂದ ಹೂ ತಗೊಂಡ್ಬಂದು ನಾವು ಇಲ್ಲಿ ಕೊಂಡ್ಕೊಂಡ್ಬಂತಿರ್ತೀವಿ ಸರ್ ಮಾರ್ಕೆಟಿಗೆ. ಅಲ್ಲಿ ನೋಡಿದ್ರೆ ಸಿಕ್ಕಾಬಟ್ಟೆ ರೇಟ್ ಮಾಡ್ತಾರೆ. ಇಲ್ಲಿ ನೋಡಿದ್ರೆ ಹಳ್ಳಿಯರು ಬಂದು 50 ರೂಪಾಯಿ ಮಾರು, 30 ರೂಪಾಯಿ ಮಾರು ಹಂಗ್ ಮಾಡ್ತಾರೆ. ನಮಗೆ ಅರ್ಧ ಲಾಸ್ ಆಗ್ತದೆ ಸರ್. ನಾವ್ ಏನ್ ಮಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ ಸರ್. ಈಗ 2-3 ದಿವಸ ಹಬ್ಬ ಇದೆ, ಸಾಕಷ್ಟು ಹೂಗಳು ಬಂದಿದೆ. ಹೂ ಬಂದಿದೆ ಸರ್, ಹೂ ಬೇಕಾದಷ್ಟು ಬಂದಿದೆ. ಬಟ್ ಮಳೆ ಹಿಡ್ಕೊಂಡು ಹೂ ಸರಿ ಬರ್ತಾ ಇಲ್ಲ. ಹಂಗಾಗಿ ಜನಗಳು ಬರೀ ಅರ್ಧ ರೇಟಿಗೆ ಕೇಳ್ತಾರೆ ಸರ್. ಹಂಗಾಗಿ ಬಹಳ ಪ್ರಾಬ್ಲಮ್ ಆಗಿದೆ ನಮಗೆಲ್ಲ. ಎಷ್ಟು ಹಾಕಿದ್ರೆ ಬಂಡವಾಳ? ಅಲ್ಲ ಸರ್, ನಾವು 80,000 ರೂಪಾಯಿ ಮಾಲ್ ಹಾಕಿದೀವಿ ಸರ್. ಈಗ ಎಷ್ಟು ತೆಗ್ದಿದ್ದೀರಾ? ಈಗ ಒಂದು 20,000 ರೂಪಾಯಿ ತೆಗ್ದು ಇನ್ನು 20,000 ರೂಪಾಯಿ, ಇನ್ನು 60,000 ರೂಪಾಯಿ ಆಗ್ಬೇಕು ಸರ್. ದುಡ್ಡು ಆಗ್ತಾ ಇಲ್ಲ. ಬರೀ 50 ರೂಪಾಯಿ ಮಾರ್ಕೊಡು, 40 ರೂಪಾಯಿ. ಅದೇ ಇದು ನಾಳೆ ಅಂದ್ರೆ ನಾಳೆ ಬೇರೆ, ನಾಳೆ ಬೇರೆ ಸರ್, ಇವತ್ತೇ ಬೇರೆ. ಹಿಂಗಾಗಿದೆ ಸರ್. ನಿನ್ನೆ ಒಂದು 80,000 ರೂಪಾಯಿದಾಗಿತ್ತು ಸರ್. ಒಟ್ಟು ವ್ಯಾಪಾರ ಚೆನ್ನಾಗಿದೆಯಾ? ಅಷ್ಟೇ, ವ್ಯಾಪಾರ ಚೆನ್ನಾಗಿದೆ, ಪರವಾಗಿಲ್ಲ, ವ್ಯಾಪಾರ ನಡೀತದೆ ಸರ್. ರೇಟ್ ಕಡಿಮೆ ಐತೆ, ಹೂ ಜಾಸ್ತಿ. ಸೊ ಇದು ವ್ಯಾಪಾರಸ್ಥರ ಮಾತು. ಯಾಕಂದ್ರೆ ಈ ವರ್ಷ ಹೂ ಚೆನ್ನಾಗಿದೆ, ರೈತರು ಕೂಡ ಸಾಕಷ್ಟು ಹೂಗಳನ್ನ ಮಾರ್ಕೆಟಿಗೆ ತಂದಿದ್ದಾರೆ. ಸೊ ಅದ್ರ ಬೆಲೆ ಕೂಡ ಕಮ್ಮಿ ಇದೆ. ಆದ್ರೆ ಇನ್ನು ವ್ಯಾಪಾರಕ್ಕೆ ನಾವು ಇನ್ನು ನಾಳೆ ಒಂದಿನ ಟೈಮ್ ಇದೆ ಅಂತ ಕೂಡ ತಿಳಿಸ್ತಾರೆ. ಬನ್ನಿ ಮತ್ತಷ್ಟು ಗ್ರಾಹಕರು ಏನೆಲ್ಲ ಹೇಳ್ತಾರೆ ಕೇಳೋಣ. ಗ್ರಾಹಕರು ಬಂದಿದ್ದಾರೆ.
ಸೊ ಏನೆಲ್ಲ ಹೇಳ್ತಾರೆ ಕೇಳೋಣ. ಮೇಡಮ್ ನಮಸ್ಕಾರ, ಹೇಳಿ. ನಮಸ್ತೆ ಸರ್, ನನ್ನ ಹೆಸರು ಸಂಗೀತ ಅಂತ ಹೇಳಿ. ದೀಪಾವಳಿ ಹಬ್ಬ ಬೆಳಕಿನ ಹಬ್ಬ ಅಂತ ನಾವು ಹೇಳ್ಬೋದು. ಏನಪ್ಪಾ ಅಂತ ಹೇಳಿದ್ರೆ ಮಾರ್ಕೆಟ್ ತುಂಬಾ ಕ್ರೌಡ್ ಇದೆ, ಅಂದ್ರೆ ಜನಜಂಗುಳಿ ಜಾಸ್ತಿ ಇದೆ. ಮಾರ್ಕೆಟ್ ಮಾಡ್ಲಿಕ್ಕೆ ನಮಗೆ ತುಂಬಾ ಕಷ್ಟ ಆಗ್ತಿದೆ. ಮೀನ್ಸ್ ಹಬ್ಬ ಇರೋದ್ರಿಂದನೂ ಕೂಡ, ಇದು ಕನ್ನಡಿಗರ ಹಬ್ಬ ಇರೋದ್ರಿಂದನೂ ಕೂಡ ಹಬ್ಬದ ಜನ ಜಾಸ್ತಿ ಇರೋದ್ರಿಂದ ಕ್ರೌಡ್ ಆಲ್ಮೋಸ್ಟ್ ಆಗಿ ಇದ್ದೇ ಇದೆ. ನಾವು ನಿನ್ನೆನೂ ಬಂದಿದ್ವಿ. ನಿನ್ನೆ ಆ ಕ್ರೌಡಲ್ಲಿ ಇರೋದನ್ನ ನೋಡಿ ಒಂದು ಅರ್ಧ ಸಾಮಾನು ತಗೊಂಡು ಹೋಗ್ಬಿಟ್ವಿ. ಇವತ್ತು ಮಿಕ್ಕಿರೋ ಸಾಮಾನುಗಳನ್ನ ತಗೊಂಡು ಹೋಗ್ಲಿಕ್ಕೆ ಬಂದಿದ್ದೀವಿ. ಹೂವಿನ ಬೆಲೆ ನೋಡಿದ್ರೆ ಕೆಲವೊಂದು ಚೆಂಡು ಹೂವು 100 ರೂಪಾಯಿ 4 ಮಾರು ಅಂತವ್ರೆ. ಶಾವಂತಿಗೆ ನೋಡ್ಬಿಟ್ಟು ಕಲರ್ಫುಲ್ ಹೂವನ್ನ ತಗೋಬೇಕಂತ ಹೇಳಿದ್ರೆ ಅವುಗಳ ಬೆಲೆ ಗಗನಕ್ಕೇರಿದೆ. ಅನಿವಾರ್ಯತೆ ಹಬ್ಬ ಮಾಡ್ಲೇಬೇಕು, ಏನ್ ಬೆಲೆ ಏರಿದ್ರು ಕೂಡ ಹಬ್ಬ ಮಾಡ್ಲೇಬೇಕು. ಸೊ ತಗೊಳ್ತಾ ಇದ್ದೀವಿ, ತುಂಬಾ ಸಂಭ್ರಮದಿಂದ ನಾವು ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಈ ಚಾನಲ್ ಅನ್ನು ವೀಕ್ಷಣೆ ಮಾಡ್ತಿರುವಂತಹ ಎಲ್ಲಾ ಕನ್ನಡಿಗರಿಗೂ ನನ್ನ ಪರವಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳು ಸರ್. ಇದು ನಮ್ಮ ಗ್ರಾಹಕರ ಮಾತು. ಈ ವರ್ಷ ಬೆಲೆ ಗಗನಕ್ಕೇರಿದೆ ಅಂತ ಕೂಡ ತಿಳಿಸಿದ್ರು. ಬನ್ನಿ. ಎಷ್ಟು ವ್ಯಾಪಾರ ಅಂದ್ರೆ ಈ ವರ್ಷ 25% ರೇಟೇ ಜಂಪ್ ಆಗಿದೆ. ಅಲ್ಲಿ ಪ್ರೊಡಕ್ಷನ್ ಪ್ರಾಬ್ಲಮ್. ಈ ಕೆಲವೊಂದು ಫ್ಯಾನ್ಸಿ ಐಟಮಿಗೆ ಈಗ ಇದು ಸ್ಮೋಕ್ ಅಂತ ಬರುತ್ತಲ್ಲ, ಅದಕ್ಕೆ ಅದು ಹಚ್ಚಿದಾಗ ಮಕ್ಕಳಿಗೆ ಎಫೆಕ್ಟ್ ಆಗುತ್ತಲ್ಲ, ಆ ಎಫೆಕ್ಟ್ ಇಂದ ಅವನ್ನೆಲ್ಲ ಬ್ಯಾನ್ ಮಾಡಿಸಿದಾರಲ್ಲ. ಎಲ್ಲ ನಿಮ್ಮಲ್ಲೆಲ್ಲ ಇರೋದಿಲ್ಲ ಗ್ರೀನ್ ಗ್ರೀನ್ ಕ್ರಾಕರ್ಸ್ ಎಲ್ಲದೂ ಬರಲ್ಲ ಸರ್. ಇದೆ ಅದ್ರ ಬಗ್ಗೆ ಇನ್ನೂ ಬಹಳ ಜನಕ್ಕೆ ಮಾಹಿತಿ ಕೊಟ್ಟಿಲ್ಲ. ಆಮೇಲೆ ಅವರಿಗೂ ಸರಿಯಾಗಿ ಮಾಹಿತಿ ಇಲ್ಲ. ಯಾರಿಗೆ ಅಲ್ಲಿ ಇಲಾಖೆಯವರಿಗೆ ಬಹಳ ಜನಕ್ಕೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಏನು ಅಂತ. ಆಮೇಲೆ ಅಲ್ಲಿ ಎಲ್ಲಿ ಪ್ರೊಡಕ್ಷನ್ ಆಗೋ ಜಾಗದಾಗ ಸಣ್ಣ ಪುಟ್ಟ ಕಂಪ್ನಿಯವರಿಗೂ ಮಾಹಿತಿ ಇಲ್ಲ. ಅವ್ರೇನಪ್ಪ ಗ್ರೀನ್ ಲೋಗೋ ಹಾಕಿದ್ದಾರೆ. ಸೊ ನಿಮ್ಮಲ್ಲಿ ಯಾವ್ಯಾವ್ದು ಸ್ಪೆಷಲ್ ಪಟಾಕಿ ಯಾವ್ದು? ಸ್ಪೆಷಲ್ ಅಂತಂದ್ರೆ ಸ್ಪೆಷಲ್ ಯಾವ ಸ್ವಲ್ಪ ಬಂದಾಗಿವೆ ಹೆಚ್ಚು ಕಮ್ಮಿ. ಮಾಮೂಲಿ ಶಾರ್ಟ್ಸೇ ಸ್ಪೆಷಲ್ ಅಂದ್ರೆ ಈ ಸತಿ ಬಂದ್ರೆ ಪಾಪಪ್ ಅಂತ ಯಾವುದೋ ಒಂದು ಬಂದಿದೆ. ಆಮೇಲೆ ಪಾಪಪ್ ಬಂದಲ್ಲಿ 4-5 ವರ್ಷ ಆದ್ರೂ ಅಂತ ಪರಿಸರ ಇದಿಲ್ಲ. ಒಳ್ಳೆ ವ್ಯಾಪಾರ ಟೈಮಲ್ಲಿ ಮಳೆ ಮೊನ್ನೆ ಬೇರೆ ಎಷ್ಟು ಬಹಳ ಜನಕ್ಕೆ ಲಾಸ್ ಆಗಿದೆ, ಬಹಳ ದೊಡ್ಡ ಪ್ರಮಾಣದ. ನಮಗೆ ಲೈಸೆನ್ಸ್ ಕೊಟ್ಟಿದೆ ರಾತ್ರಿ 12 ಗಂಟೆ ಸುಮಾರಿಗೆ ಕೊಟ್ಟಾರೆ. ಹೌದೌದು, ಪ್ರೋಸೆಸ್ ಆಗಿದ್ದು. ಇದು ಏನಪ್ಪಾ ಅಂದ್ರೆ ಈಗ ಏನು ನಮಗೆ ಬಿಸ್ನೆಸ್ ಇದು ಈ ಪಟಾಕಿ ವ್ಯಾಪಾರ ಮಾಡೋರಿಗೋಸ್ಕರನೇ ಲೇಟ್ ಆಗಿ ಕೊಡ್ಬೇಕು. ಪಟಾಕಿ ವರ್ತಕರಿಗೆ ಮಳೆರಾಯ ಯಾಕೋ ಭಾರಿ ಕಾಟ ಕೊಡ್ತಾ ಇದ್ದಾನೆ. ಯಾಕೆಂದ್ರೆ ನಮಗೆ ಮೊದಲನಾಗ ಲೈಸೆನ್ಸ್ ಸಿಗಕ್ಕೆ ಭಾರಿ ತೊಂದರೆ ಆಯ್ತು. ಯಾರೋ RTI ಹಾಕಿ ಏನೋ ಮಾಡ್ಬಿಟ್ಟು ಭಾರಿ ತೊಂದರೆ ಕೊಟ್ರು. ನಮಗೆ ಅಧಿಕಾರಿಗಳು ನಮಗೆ ಬೆಂಬಲವಾಗಿದ್ರು, ರಾಜಕಾರಣಿಗಳು ಬೆಂಬಲವಾಗಿದ್ರು, ಕೊಡಕ್ ರೆಡಿ ಇದ್ರು. ಆದ್ರೆ ಕೆಲವೊಬ್ರು RTI ಕಾರ್ಯಕರ್ತರಿಂದ ನಮಗೆ ತೊಂದರೆ ಆಯ್ತು. ಆದ್ರೂ ಸಹ ನಾವು ಲೇಟಾಗಿ ವ್ಯಾಪಾರ ಸ್ಟಾರ್ಟ್ ಮಾಡಿದ್ವಿ. ವ್ಯಾಪಾರ ದಿನನೇ ನಮಗೆ ಲೈಸೆನ್ಸ್ ಕೊಟ್ಟು ಮಾರನೇ ದಿನನೇ ಮಳೆ ಬಂದ್ಬಿಟ್ಟು ಭಾರಿ ತೊಂದರೆ ಆಯ್ತು. ಅದೇ ರೀತಿ 2 ದಿನ ವ್ಯಾಪಾರ ಮಾಡ್ತಾ ಇದೀವಿ. ಈಗಾಗಲೇ 2ನೇ ದಿನ ಈಗ ಮಧ್ಯಾಹ್ನ ಒಳ್ಳೆ ವ್ಯಾಪಾರ ಇದೆ. ಈ ಮಳೆ ಬಂದ್ಬಿಟ್ಟು ಬಹಳ ಜನ ನಮಗೆ ವ್ಯಾಪಾರಸ್ಥರಿಗೆ ತೊಂದರೆ ಆಗ್ತಾ ಇದೆ. ಮಳೆಯಿಂದ ಗ್ರಾಹಕರು ಬರೋದಿಲ್ಲ, ಗ್ರಾಹಕರಿಂದ ನಮಗೆ ವ್ಯವಹಾರಕ್ಕೆ ಅಡ್ಡಿ ಆಗ್ತಾ ಇದೆ. ಹಾಗಾಗಿ ಮಳೆ ಬೇಗ ನಿಂತು ನಮ್ಮೆಲ್ಲಾ ವ್ಯಾಪಾರಸ್ಥರಿಗೆ ಅನುಕೂಲ ಆಗ್ಲಿ ಅಂತ ವರ್ಣದೇವನಲ್ಲಿ ಬೇಡ್ಕೊಳ್ತೀವಿ. ಅಂಗಡಿ ಒಳಗೆಲ್ಲ ನೀರು ಕೆಲವೊಂದು ಮೊನ್ನೆ ಅಂಗಡಿ ಒಳಗೆ ನುಗ್ಗಿತ್ತು ಸಾಯಂಕಾಲ. ಅದಕ್ಕೆಲ್ಲ ರಾತ್ರಿ ನಾವು ಏನ್ ಬಂದೋಬಸ್ತ್ ಮಾಡ್ಬೇಕು, JCB ಕರೆಸಿ ಟ್ರಂಚ್ ಹೊಡಿಸಿ ಮಣ್ಣು ಹಾಕಿ ಮಾಡೋಂತ ಕೆಲಸ ಮಾಡಿದ್ವಿ. ಆದ್ರೂ ಸಣ್ಣದಾಗಿ ಮಳೆ ಬರ್ದ. ಇದು ಫೀಲ್ಡ್ ಇರೋದ್ರಿಂದ ನೀರು ಯಾವ ತರ ಹರಿಯುತ್ತೆ ಅನ್ನೋದು ಗೊತ್ತಿಲ್ಲ. ಈಗ ಅದು ಬಂದಿದೆ, ಆದ್ರೆ ಮೊನ್ನೆ ಆದಂತ ಏನು ತೊಂದರೆಗಳು ಇವತ್ತು ಆದಂಗಿಲ್ಲ ನನಗೆ. ಆದ್ರೂ ವ್ಯಾಪಾರಸ್ಥರು ಬರ್ತಾ ಇದಾರೆ, ವ್ಯಾಪಾರ ಚೆನ್ನಾಗುತ್ತೆ, ಮಳೆ ಬೇಗ ನಿಲ್ಬೇಕು ಅಂತ ನಾನು ಆ ದೇವರಲ್ಲಿ ಬೇಡ್ಕೊಳ್ತೇನೆ. ಶ್ರೀನಿವಾಸನ್.
ತಾಳಲೆ ಒಂದು ಬೀದಿ ವ್ಯಾಪಾರಿಗಳಿಗೆ ಒಂದಷ್ಟು ಹೂವು ಬೆಲೆ ಗಗನಕ್ಕೇರಿದೆ ಅಂತ ಕೂಡ ಹೇಳಿದ್ರು. ಅದ್ರ ಜೊತೆಗೆ ಇವತ್ತು ಒಂದು ಕ್ರಾಕರ್ಸ್ ರಿವೀಲ್ ಮಾಡಕ್ ಬಂದಿದ್ವಿ. ಈಗಾಗಲೇ ಮಳೆ ಕಾರಣದಿಂದಾಗಿ ಸಾಕಷ್ಟು ಏನು ವರ್ತಕರಿಗೆ ಬಹಳ ತೊಂದರೆ ಆಗಿದೆ ಅಂತ ಕೂಡ ವರ್ತಕರು ತಿಳಿಸಿದ್ರು. ಅದರಲ್ಲೂ ಮಳೆ 2 ದಿನಗಳ ಕಾಲ ನಿರಂತರವಾಗಿ 2 ತಾಸು ಮಳೆ ಬರ್ತಾ ಇದೆ. ಗ್ರಾಹಕರು ಯಾರೂ ಬರ್ತಾ ಇಲ್ಲ. ಹಾಕಿರೋ ಬಂಡವಾಳನೂ ಕೂಡ ತೆಗಿಯಕ್ ಆಗ್ತಿಲ್ಲ ಅಂತ ಕೂಡ ಈ ಒಂದು ವರ್ತಕರು ಅಳಲ ತೋಡ್ಕೊಂಡ್ರು. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡ್ತಾ ಇರಿ DVG 1 ನ್ಯೂಸ್ ದಾವಣಗೆರೆ.